Excel Techno School, ಗುರುವಾಯನಕೆರೆ, ವೇಣೂರು. Admission open now. ಕೇರಳದ ಒಂದು ಪ್ರದೇಶದ ಬಗ್ಗೆ ಆಡ್ ಅನ್ನು ಕೊಟ್ಟಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಿಯಾಂಕಾ ಗಾಂಧಿ ಅವರ ಕ್ಷೇತ್ರ ಅನ್ನೋದು ಚರ್ಚೆ ಆಗ್ತದೆ. ವಯನಾಡು ನಮ್ಮ ಪಕ್ಕದ ರಾಜ್ಯದ ಕೇರಳದಲ್ಲಿ ಇರ್ತಕ್ಕಂಥ ಒಂದು ಜಿಲ್ಲೆ. ಅಲ್ಲಿಗೆ ಟೂರಿಸಂ ಡಿಪಾರ್ಟ್ಮೆಂಟ್ ಅವರು ಬನ್ನಿ ವಯನಾಡಿಗೆ ಅಂತೇಳಿ ಅಟ್ಯಾಚ್ಮೆಂಟ್ ಕೊಟ್ಟಿದ್ದಾರೆ ಅಂತೇಳಿ ಇವತ್ತು ಬಿ ಜೆ ಪಿಯವರು ಅದ್ರ ಬಗ್ಗೆ ಟೀಕೆ ಮಾಡಿದ್ದಾರೆ. ಅವರು ಏನು ಟೀಕೆ ಅವ್ರು ಏನು ಅಂದರೆ ಆ ವಯನಾಡು ಕ್ಷೇತ್ರವನ್ನು ಇವರು ಪ್ರತಿನಿಧಿಸ್ತಾ ಇದ್ದಾರೆ, ಪ್ರಿಯಾಂಕಾ ಗಾಂಧಿಯವರು. ಅಷ್ಟೇ, ಅದಕ್ಕೆ ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಆಮೇಲೆ ಇವರು ನಮ್ಮ ಬಿ ಜೆ ಪಿ ನಾಯಕರು ನಮ್ಮ ರಾಜ್ಯದಿಂದ ನಮ್ಮ ದೇಶದ ಬೇರೆ ಬೇರೆ ಭಾಗಗಳಿಗೆ ಬೇಕಾಷ್ಟು ಕಡೆ ಟೂರಿಸಂ ಡಿಪಾರ್ಟ್ಮೆಂಟ್ನವರು ಅಲ್ಲಿ ಪ್ರವಾಸಿಗರು ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಅದು ಯಾವುದೂ ಬೇಡ, ನಮ್ಮ ಮುಜರಾಯಿ ಇಲಾಖೆದೇ ತಗೊಳ್ಳಿ, ನಮ್ಮದೇ ಟ್ರೈನ್ ಇದೆ, ನಮ್ಮ ಇಲಾಖೆದೇ ಟ್ರೈನು. ನಾವು 3 ವರ್ಷಗಳ ಕಾಲಕ್ಕೆ ಗುತ್ತಿಗೆ ಆಗಿತ್ತು, ಇನ್ನೂ 3 ವರ್ಷಕ್ಕೆ ನಾವು ತೊಗೊಂಡಿದ್ದೀವಿ. ನಾವು ಪ್ರತಿ ತಿಂಗಳು ಅಯೋಧ್ಯೆಗೆ ಭಕ್ತರನ್ನ ಕಳಿಸ್ತೀವಿ, ಗಯಾಗೆ ಕಳಿಸ್ತೀವಿ, ಆಮೇಲೆ ವಾರಣಾಸಿಗೆ ಕಳಿಸ್ತೀವಿ. ಆಮೇಲೆ ಅಲ್ಲಿ ಚಳಿ ಜಾಸ್ತಿ ಆದಾಗ ತಮಿಳ್ನಾಡಲ್ಲಿರ್ತಕ್ಕಂಥ ದೇವಸ್ಥಾನಗಳಿಗೆ ಬೇರೆ ಬೇರೆ 4-5 ಕನ್ಯಾಕುಮಾರಿ ಅದೆಲ್ಲ ಇದೆ. ಆಮೇಲೆ ತಮಿಳ್ನಾಡಲ್ಲಿರ್ತಕ್ಕಂಥದ್ದು ಕನ್ಯಾಕುಮಾರಿ ಎಲ್ಲ ಕಡೆ ಕೂಡ ಕಳಿಸ್ತಾ ಇರ್ತೀವಿ. ಆಮೇಲೆ ಚಾರ್ಧಾಮ್ ಒಂದು, ಆಮೇಲೆ ಮಾನಸ ಸರೋವರ, ಅಲ್ಲಿ ಹೋಗುವಂಥ ಭಕ್ತಾದಿಗಳಿಗೆ ಸಬ್ಸಿಡಿ ಕೂಡ ಕೊಡ್ತೀವಿ. ನಮ್ಮ ಮುಜರಾಯಿ ಇಲಾಖೆ ಪ್ಯಾಕೇಜಸ್ಸು ಈ ಎಲ್ಲ ರಾಜ್ಯಗಳಿಗೂ ಕೂಡ ಭಕ್ತಾದಿಗಳನ್ನ ಕಳಿಸ್ತೀವಿ. ಬರೀ ದೇವಸ್ಥಾನನೇ ಅಲ್ಲ, ಅಲ್ಲಿರ್ತಕ್ಕಂಥ ಟೂರಿಸಂ ಪ್ಲೇಸಸ್ಸು ಕೂಡ ನೋಡ್ಕೊಂಬರ್ತಾ ಇದ್ದಾರೆ. ಇದು ಬಿ ಜೆ ಪಿಯವರಿಗೆ ಗೊತ್ತಿಲ್ವ ಇದು? ಇದ್ರ ಬಗ್ಗೆ ಆಮೇಲೆ ನಾನು ಹೇಳಿದಂಥ ಎಲ್ಲ ಪ್ರದೇಶಗಳು, ಗಯಾ ಇರ್ಬೋದು, ವಾರಣಾಸಿ ಇರ್ಬೋದು, ಅಯೋಧ್ಯೆ ಇರ್ಬೋದು, ಅಥವಾ ರಾಮೇಶ್ವರ ಇರ್ಬೋದು, ಅಥವಾ ಕನ್ಯಾಕುಮಾರಿ ಇರ್ಬೋದು, ಅಥವಾ ಎಲ್ಲ ಪ್ರದೇಶಗಳು ಬೇರೆ ರಾಜ್ಯದಲ್ಲಿರೋದು. ಫಸ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಬಿ ಜೆ ಪಿಯವರು ತಲೆ ಬುಡಾನೇ ಗೊತ್ತಿಲ್ಲ, ಸುಮ್ಮನೆ ಕಾಮೆಂಟ್ ಮಾಡ್ತಾರೆ. ಆ ವಾಟ್ಸಪ್ ಯೂನಿವರ್ಸಿಟಿ ಇದೆಯಲ್ಲ, ಆ ಬಿ ಜೆ ಪಿನಲ್ಲಿ ಒಂದು 600-700 ಜನ ಇಟ್ಕೊಂಡ್ಬಿಟ್ಟಿದ್ದಾರೆ ಕಾಸು ಕೊಟ್ಬಿಟ್ಟು. ಅವ್ರ ಕೈಯಲ್ಲಿ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇರೋದೇ ಇವ್ರದ್ದು. ಆ ಸುಳ್ಳು ಸುದ್ದಿ ಹಬ್ಬಿಸ್ಲಿಲ್ಲ ಅಂದರೆ ಆ ಬಿ ಜೆ ಪಿ ಮುಖಂಡರುಗಳಿಗೆ ನಿದ್ರೆನೂ ಬರೋಲ್ಲ, ತಿಂದ ಅನ್ನನೂ ಜೀರ್ಣ ಆಗೋಲ್ಲ. ಆಮೇಲೆ ನಮ್ಮ ರಾಜ್ಯದಿಂದ ಹೋಗ್ತಾ ಇರ್ತಕ್ಕಂಥ ಚಾರ್ಧಾಮ್ ಮತ್ತು ಮಾನಸ ಸರೋವರ ಅವ್ರಿಗೂ ಕೂಡ ಸಬ್ಸಿಡಿ ಕೊಡ್ತೀವಿ. ಅದೇನು ಪ್ರವಾಸಿ ತಾಣ ಅಲ್ವ? ಅದೆಲ್ಲ ದೇವಸ್ಥಾನವೂ ಇದೆ, ಪ್ರವಾಸಿ ತಾಣಗಳಿಗೂ ಹೋಗಿ ಬರ್ತಾರೆ. ಸ್ವಲ್ಪ ಬುದ್ಧಿ ಇದ್ದು ಮಾತಾಡಿದ್ರೆ ಸರೋಗುತ್ತೆ. ಬುದ್ಧಿ ಇದೆ ಅವ್ರಿಗೆ, ಆದರೆ ದುರ್ಬುದ್ಧಿ ಬಿ ಜೆ ಪಿಯವರಿಗೆ. ಈ ದುರ್ಬುದ್ಧಿ ಬಿಡಬೇಕು ಬಿ ಜೆ ಪಿಯವರು. ಸರ್, SIT ಧರ್ಮಸ್ಥಳ ಕೇಸಲ್ಲಿ ಕೇಸನ್ನು ವಾಪಸ್ ತಗೋಬೇಕಂತ SIT ನಾನು ಎಲ್ಲರಿಗಿಂತಲೂ SIT ತನಿಖೆ ಪ್ರಾರಂಭ ಆದಾಗ ಮತ್ತು ಬುರುಡೆ ಗ್ಯಾಂಗು ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಅದಾದಮೇಲೆ ಪ್ರಥಮವಾಗಿ ನಿಮಗೆಲ್ಲ ಜ್ಞಾಪಕ ಇರಬೇಕು, ನಾನೇ ಅದರ ಬಗ್ಗೆ ಕಾಮೆಂಟ್ ಮಾಡಿದ್ದು ಮಾಧ್ಯಮಗಳಿಗೆ. ಅದು ಎಲೆಕ್ಟ್ರಾನಿಕ್ ಇರ್ಬೋದು ಅಥವಾ ಇದಕ್ಕಿರ್ಬೋದು ಅಲ್ವಾ. ಈಗ SIT ತನಿಖೆ ಮಾಡಿದ್ರಿಂದ ನಿಜ ಆಚೆ ಬರ್ತಾ ಇದೆ. ನಮ್ಮ ಸರ್ಕಾರ ಮಾಡಿದ ಉದ್ದೇಶನೇ ಅಲ್ಲಿರ್ತಕ್ಕಂಥ ವಾಸ್ತುಸ್ಥಿತಿ ತಿಳಿಬೇಕು ಅಂತ. ಯಾಕೆಂದರೆ ಭಾಳ ವರ್ಷಗಳಿಂದ ಕೂಡ ಅಲ್ಲಿ ಅಪಪ್ರಚಾರ ಆಗ್ತಾಯಿತ್ತು. ಅದಕ್ಕೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರು ಅವರ ಸ್ವಾಗತ ಮಾಡಿ ನಮ್ಮ ರಾಜ್ಯ ಸರ್ಕಾರಕ್ಕೆ, ಸಿದ್ದರಾಮಯ್ಯನವರಿಗೆ ಧನ್ಯವಾದ ಕೂಡ ಸಲ್ಲಿಸಿದ್ರು. ಈಗ ಒಂದು ಕ್ಲಾರಿಟಿ ಬರ್ತಾ ಇದೆ. ಆದರೆ ಬಿ ಜೆ ಪಿಯವರು ಇದರಲ್ಲೂ ರಾಜಕೀಯ ಮಾಡ್ತಾರೆ. ರಾಜಕೀಯ ಮಾಡೋಕ್ಕೆ ಹೊರಟರು. ಏನೋ ಇಲ್ಲಿಂದ ಧರ್ಮಕ್ಷೇತ್ರ ಏನು ಹೇಳಿದ್ದದು ಧರ್ಮ ಅಲ್ಲಪ್ಪ, ಇಲ್ಲಿಂದ ಹೊರಟ್ರಲ್ಲ ಕಾರುಗಳಲ್ಲಿ ಧರ್ಮಯಾತ್ರೆ ಅಂದ್ಕೊಂಡು ಅಲ್ವಾ. ನಿಜವಾದ ಧರ್ಮ ರಕ್ಷಣೆ ಮಾಡ್ತಾ ಇರ್ತಕ್ಕಂಥವರು ನಮ್ಮ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ. ಇವರು ಮತಗಳಿಗೋಸ್ಕರ ಧರ್ಮ ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ನಿಜವಾದ ಧರ್ಮ ರಕ್ಷಣೆ ಮಾಡ್ತಾ ಇರ್ತಕ್ಕಂಥವರು ನಾವು. ಈಗಲಾದರೂ ಜನ ಅರ್ಥ ಮಾಡ್ಕೊಳ್ತಾರೆ ಬಿಡಿ.
ಅಲ್ಲ ಸರ್, ಈಗ ಎನ್ಕ್ವೈರಿ ಬಿಟ್ಬಿಟ್ಟು ಅವ್ರು ಏನು ಅಲ್ಲಿ ಷಡ್ಯಂತ್ರ ಅಂತ ಗೊತ್ತಾಗ್ತದೆ. ಈಗ ತನಿಖೆ ಯಾವ ಹಾದಿಯಲ್ಲಿ ಹೋಯ್ತು? ತನಿಖೆ ಅವ್ರು ಏನು ತಪ್ಪು ಮಾಡಿದ್ದಾರೆ ಅಥವಾ ಅವ್ರ ಕೇಸು ವಾಪಸ್ ತಗೊಳ್ತೀವಿ ಅಂದರೂ ಕೂಡ ಅದಕ್ಕೆ ಕೋರ್ಟ್ ಒಪ್ಪಿಗೆ ಕೊಡಬೇಕಲ್ಲ. ಕೋರ್ಟ್ ಒಪ್ಪಿಗೆ ಕೊಡಬೇಕು. ಇದೇನು ಹುಡುಗಾಟನಾ? ಹೋಗಿ ಕೇಸ್ ಕೊಡೋದು, ನಾವು ವಾಪಸ್ ತೊಗೊಳ್ತೀವಿ ಅಂತ ಹೇಳೋದು. ಯಾಕೆ ಹೇಳಿದ್ರೆ ಇದು ಬರೀ ನಮ್ಮ ರಾಜ್ಯ ಅಲ್ಲ, ದೇಶದ ಎಲ್ಲ ಭಾಗದಲ್ಲೂ ಕೂಡ ವಿಚಾರ ಗೊತ್ತಾಗಿದೆ. ಆದ್ದರಿಂದ ಯಾರು ತಪ್ಪು ಮಾಡಿದ್ದಾರೆ, ಯಾರು ಷಡ್ಯಂತ್ರ ಮಾಡಿದ್ದಾರೆ ಅದೆಲ್ಲ ಕೂಡ ಆಚೆ ಬರಬೇಕು. ಅಥವಾ ಷಡ್ಯಂತ್ರ ಮಾಡಿರ್ತಕ್ಕಂಥವ್ರು ಅವ್ರಿಗೆ ಐಡಿಯಾ ಕೊಟ್ಟು ವಿತರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರಬೇಕು. ಅದರಿಂದ ಷಡ್ಯಂತ್ರ ಮಾಡಿರ್ತಕ್ಕಂಥವರು ಕೂಡ ಬಹಿರಂಗ ಆಗಬೇಕು ಯಾರು ಮಾಡಿದ್ದಾರೆ ಅಂತ. ಅದೇ ನಮ್ಮ ಸರ್ಕಾರ ಮಾಡಿಸ್ತಾ ಇರ್ತಕ್ಕಂಥದ್ದು SIT ಮುಖಾಂತರ. ನನಗೆ ಮಾಹಿತಿ ಇಲ್ಲ, ಅದ್ರ ಬಗ್ಗೆ ನಾನು ಮಾತಾಡಲ್ಲಪ್ಪ. ಸರ್, ಯುಟಿ ಖಾದರ್ ವಿರುದ್ಧ ಗಂಭೀರ ಆರೋಪವನ್ನು ಬಿಜೆಪಿ ನಾಯಕರುಗಳು ಮಾಡ್ತಾ ಇದ್ದಾರೆ. ಮಾಜಿ ಸ್ಪೀಕರ್ ಆಮೇಲೆ ಕಾಗೇರಿ ಅವರು ಕೂಡ ಆರೋಪ ಮಾಡಿದ್ದಾರೆ. ಈಗ ಕಾಗೇರಿಯವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ನಿನ್ನೆ ನಾನು ನೋಡಿದೆ. ಅವರು ಸ್ಪೀಕರ್ ಆಗಿದ್ದಂಥವರು, ಸಚಿವರಾಗಿದ್ದಂಥವರು, ಮತ್ತು ಈಗ ಲೋಕಸಭಾ ಸದಸ್ಯರಾಗಿದ್ದಾರೆ. ಆಮೇಲೆ ಇವತ್ತಿನ ಪತ್ರಿಕೆಯಲ್ಲಿ ಪಾರದರ್ಶಕವಾಗಿದೆ, ಯಾರು ಬೇಕಾದ್ರೂ ಬಂದು ನಾನು ಕಚೇರಿಯಲ್ಲಿ ಕೇಳಿದರೆ ದಾಖಲೆ ಕೊಡ್ತೀನಿ ಅಂತ ಖಾದರ್ ಅವರು ಹೇಳಿದ್ದಾರೆ. ಅದರಿಂದ ಕಾಗೇರಿಯವರು ದಾಖಲೆ ಸಮೇತ ಸ್ಪೀಕರ್ ಅವರಿಗೆ ಕೊಟ್ಟರೆ ಒಳ್ಳೆಯದು, ಪಾರದರ್ಶಕತೆ ಇರಲಿ. ಅಲ್ಲ, ಕೊಡಲಿ ಬಿಡಿ. ದಾಖಲೆ ಇದ್ದರೆ ಆಪಾದನೆ ಮಾಡೋರು ಯಾವತ್ತೂ ಕೂಡ ದಾಖಲೆ ಸಮೇತ ಆಪಾದನೆ ಮಾಡಿದ್ರೆ ಅದಕ್ಕೆ ಒಂದು ಗೌರವ ಇರುತ್ತೆ. ಬರೀ ಪೇಪರ್ಗಳಲ್ಲಿ ಅಥವಾ ಪ್ರಿಂಟ್ ಮೀಡಿಯಾದಲ್ಲಿ ಕೊಟ್ಟರೆ ಅದಕ್ಕೆ ಅರ್ಥ ಇರೋದಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.